ಧಾರವಾಡದಲ್ಲಿ ವಿದ್ಯಾವರ್ತಕ ಸಂಘದ ವತಿಯಿಂದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಮತ್ತು ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ. ಈಗಾಗಲೇ ನಾವು ಎಲ್ಲೆಲ್ಲಿ ಗಡಿ ಭಾಗದೊಳಗೆ ಕಾರ್ಯಕ್ರಮ ಮಾಡಿದೀವಿ ಅಲ್ಲಿ ಸಂಬಂಧಪಟ್ಟಂಗೆ ಸರ್ಕಾರದ ಗಮನಕ್ಕೆ ತರುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾನೆ ಇದೆ. ಅಷ್ಟೇ ಅಲ್ಲ, ಭಾಳಷ್ಟು ವರದಿಗಳು ಈಗ ಬರುವ ರಾಮಚಂದ್ರಪುರ ವರದಿ ಆಧಾರ ಮೇಲಿನ ಗಡಿ ಭಾಗದ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭ ಆಗಿದ್ದು. ಆದರೆ ದುರಂತ ಅಂತ ಹೇಳಿದರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟು ಉಟ್ಕೊಂಡು ಗಡಿಯ ಸಮಸ್ಯೆ ಸ್ಪಂದನೆ ಇರೋದಲ್ಲ, ಅದು ಕಾಟಾಚಾರದ ರೀತಿ ಒಳಗೆ ಆಗ್ತದೆ ಅಂತ. ಪೂರ್ಣ ಪ್ರಮಾಣದ ಸೊಲ್ಯೂಷನ್ ಆಗಬೇಕಾದ್ರೆ ಭಾಳ ಗಟ್ಟಿಯಾದ ರೀತಿ ಒಳಗೆ ಸರ್ಕಾರ ನಿಲುವನ್ನು ತಗೋಬೇಕು, ಹೆಜ್ಜೆ ನೀಡಬೇಕಾಗಿದೆ. ವಿದ್ಯಾವರ್ತಕ ಸಂಘದಲ್ಲಿ ಸುದ್ದಿಗೋಷ್ಠಿ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಗಡಿನಾಡಿನಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಗೌರವ ಸನ್ಮಾನ ಮಾಡಲಾಗಿದೆ. ಇದೇ 18ರಂದು ಬೆಳಗಾವಿಯೊಳಗೆ ಗಡಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸಹಾಯದೊಂದಿಗೆ ಹಮ್ಮಿಕೊಂಡಿದ್ದೀವಿ. ಒಂದು ದಿನದ ಈ ಕಾರ್ಯಕ್ರಮದೊಳಗೆ ಸನ್ಮಾನ್ಯ ಪೂಜ್ಯರಾಗಿರುವಂತಹ ಬೆಳಗಾವಿಯ ರುದ್ರಾಕ್ಷಿ ಮಠದ ಸಿದ್ದರಾಮ ಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ, ನಾಗನೂರು ಮಠದ ಶ್ರೀಗಳು. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಎಚ್.ಕೆ. ಪಾಟೀಲ್ ಅವರು, ಸನ್ಮಾನ್ಯ ಗಡಿ ಭಾಗದ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಜೊತೆಗೆ ನಮ್ಮ ಸಂಘದ ವಾರ್ಷಿಕ ವರದಿಯನ್ನು ಸನ್ಮಾನ್ಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ಸಂಘದ ಪರಿಚಯಾತ್ಮಕ ಕಿರುಹೊತ್ತಿಗೆಯನ್ನು ಸಚಿವೆಯಾಗಿರುವಂಥ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಅತಿಥಿಗಳಾಗಿ ಸಂಸದರಾಗಿರುವಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅದಲ್ಲದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಆಗಿರುವಂಥ ಸೋಮಣ್ಣ ಬೇವಿನ ಮರದವರು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಅಧ್ಯಕ್ಷರಾಗಿರುವಂಥ ದ.ರಾ. ಬೇಂದ್ರೆ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಸರ್ಜು ಕಾಟ್ಕರ್ ಅವರು ಭಾಗವಹಿಸ್ತಾ ಇದ್ದಾರೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರುವಂಥ ಅಶೋಕ್ ಚಂದ್ರಿಗೆ ಅವರು ಉಪಸ್ಥಿತರಿರ್ತಾರೆ. ಹಾಗೆ ಕೆ.ಎಚ್. ಚೆನ್ನೂರ್ ಅವರು ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಉಪಸ್ಥಿತರಿರ್ತಾರೆ. ಈ ಉದ್ಘಾಟನೆಯ ಕಾರ್ಯಕ್ರಮ ಇದರೊಳಗೆ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾಗಿರುವಂಥ ಶೇಟ್ ಅವರು, ಸನ್ಮಾನ ರಾಜ್ ಶೇಟ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಎಂದು ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲದ ಹಾಗೂ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲ್ಗೆತ್ತಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮತ್ತು ಸಂಘದ ಸದಸ್ಯರು ಭಾಗಿಯಾಗಿದ್ದರು. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮತ್ತು ನಮಸ್ಕಾರ. ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸುವಂಥ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿಗಳಾದ ಶಂಕರ್ ಹಲ್ಗತ್ತಿಯವರು ಎಲ್ಲ ವಿವರವನ್ನು ತಮಗೆ ನೀಡಲಿದ್ದಾರೆ. ಪ್ರಾಂತ ಸಮಾಚಾರ ಧಾರವಾಡ.